ನೋಡಿ ಈ ಕಡಲೆಕಾಳು ಗ್ರೇವಿ ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬರುತ್ತೆ ಅಂತೀರಾ. ತುಂಬ ಸಿಂಪಲ್ಲಾಗೆ ಮಾಡ್ಕೋಬೋದು. ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರ ಅಂತ ತಿಳ್ಕೊಂಡಿದ್ದೀನಿ. ನೋಡಿ ನಾನು ಇವತ್ತು ಕಡಲೆಕಾಳು ಗ್ರೇವಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾನು ಕಡಲೆಕಾಳನ್ನು ರಾತ್ರಿನೇ ನೆನೆಸಿಟ್ಟಿದ್ದೆ. ನೋಡಿ ಈ ಥರ ಕಡಲೆಕಾಳನ್ನು ನೀವು ರಾತ್ರಿನೇ ನೆನೆಸಿಡಬೇಕು. ಸ್ವಲ್ಪ ಹಾಕಿಟ್ರೆ ಸಾಕು, ನೀವು ಕುಕ್ಕರಲ್ಲಿ ಬೇಯಿಸ್ತಿರಲ್ಲ ತುಂಬ ಆಗಿಬಿಡುತ್ತೆ. ನೋಡಿ ಸ್ವಲ್ಪ ಕಡಲೆಕಾಳನ್ನು ರಾತ್ರಿನೇ ನೆನೆ ಇಟ್ಟು ನೋಡಿ ಇವಾಗ ಇದನ್ನು ಕುಕ್ಕರಲ್ಲಿ 2 ವಿಷಲ್ಲು ಬೇಯಿಸ್ಕೋಬೇಕು. 2 ವಿಷಲ್ ಹೊಡೆಸಿದ್ರೆ ಸಾಕು. ಮತ್ತು ಇನ್ನೊಂದು ಕಡೆ ನಾವು ಇವಾಗ ಮಸಾಲ ರೆಡಿ ಮಾಡ್ಕೋಬೇಕಲ್ಲ, ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ನೋಡಿ ನಾನು ಇದು ಕಡಲೆಕಾಳು ಗ್ರೇವಿ ಮಾತ್ರ ಸಖತ್ತಾಗೆ ಬರುತ್ತೆ. ಒಂದು ಸಲ ಟ್ರೈ ಮಾಡಿರಿ, ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ ಸಪೋರ್ಟ್ ಮಾಡಿರಿ ಎಲ್ಲರೂ ಅಂತ ಕೇಳ್ಕೊತೀನಿ. ಇದಕ್ಕೆ ನಾನು ಇವಾಗ ನೋಡಿ ಜೀರಿಗೆ ಸಾಸಿವೆ ಕಾಳು ಏನೂ ಹಾಕಿಲ್ಲ. ಹಾಗೆ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ, ಒಂದು ಈರುಳ್ಳಿ ಹಾಕಿಬಿಟ್ಟು ನೀಟಾಗಿ ಇದನ್ನು ಹುರ್ಕೋಬೇಕು, ಎಣ್ಣೆಲೆ ಹುರ್ಕೋಬೇಕು ಇದನ್ನು. ನೋಡಿ ಒಂದೇ ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ ನಾನು. ಈರುಳ್ಳಿ ನೀಟಾಗಿ ಫ್ರೈ ಆದಮೇಲೆ ಇದಕ್ಕೆ ಒಂದು ಟೊಮೆಟೊ ಹಣ್ಣು ಹಾಕ್ತಾಯಿದ್ದೀನಿ. ನೋಡಿ ಒಂದು ಟೊಮೆಟೊ ಹಣ್ಣು, ಒಂದು ಈರುಳ್ಳಿ ಹಾಕಿ ಸ್ವಲ್ಪ ಕೊತ್ತಂಬರಿ ಮತ್ತು ಕರಿಬೇವು ಮತ್ತು ಸ್ವಲ್ಪ ಹಸಿ ಕೊಬ್ಬರಿ, ಒಂದು ಸ್ವಲ್ಪ ಖಾರದ ಪುಡಿ ಹಾಕಿ ನೀಟಾಗಿ ಹುರ್ಕೋಬೇಕು ಇದನ್ನು. ಇದೇ ನಮಗೆ ಮಸಾಲಕ್ಕೆ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಗ್ರೇವಿಗೆ. ಇವಾಗ ನೋಡಿ ಟೊಮೊಟೊ ಹಣ್ಣು ಹುರ್ಕೊತಾ ಇದ್ದೀನಿ. ಇದ್ರ ಮೇಲೆ ಒಂದು ಸ್ವಲ್ಪ ಕರಿಬೇವು ಹಾಕಬೇಕು. ಕರಿಬೇವು ಮತ್ತು ಹಸಿ ಕೊಬ್ಬರಿ ಸ್ವಲ್ಪ ಹಾಕಿದರೆ ಸಾಕು, ಭಾಳ ಏನು ಬೇಡ ಫ್ರೆಂಡ್ಸ್. ಸ್ವಲ್ಪ ಹಸಿ ಕೊಬ್ಬರಿ ಮತ್ತು ಕರಿಬೇವು, ಒಂದು ಸ್ವಲ್ಪ ಖಾರದ ಪುಡಿ ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಇವಾಗ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಬರುತ್ತೆ ಇದು. ನೀವು ಒಂದು ಸಲ ಟ್ರೈ ಮಾಡಿರಿ, ನೀವೇ ಹೇಳ್ತೀರ ನನಗೆ ಹೌದು ಸಿಸ್ಟರ್ ಅಂತ. ಯಾರೆಲ್ಲ ಈ ಗ್ರೇವಿ ಮಾಡಿದ್ದೀರ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಬರೆದು ಕಳಿಸ್ರಿ. ಮತ್ತು ವಿಡಿಯೋ ಹೇಗಿತ್ತು ಅಂತಲೂ ತಪ್ಪದೆ ಹೇಳ್ರಿ. ನೋಡಿ ಇವಾಗ ಖಾರ ಪುಡಿ, ನೋಡಿ ಬ್ಯಾಡಗಿ ಮೆಣಸಿನ್ಕಾಯಿ ಖಾರ ಪುಡಿ ಹಾಕ್ತಾಯಿದ್ದೀನಿ. ಎಷ್ಟು ಕಲರ್ ಇದೆ ನೋಡಿ ಫ್ರೆಂಡ್ಸ್. ಬ್ಯಾಡಗಿ ಚಿಲ್ಲಿ ಪೌಡ್ರು ಸಖತ್ತಾಗೆ ಬರುತ್ತೆ ಇದು. ನೋಡಿ ಟೇಸ್ಟು ಅಷ್ಟೇ ಕೊಡುತ್ತೆ ಮತ್ತು ಕಲರು ಹಾಗೆ ಬರುತ್ತೆ ಬ್ಯಾಡಗಿ ಮೆಣಸಿನ್ಕಾಯಿ ಪೌಡ್ರು. ನೋಡಿ ಇವಾಗ ಇದನ್ನು ಫ್ರೈ ಮಾಡ್ಕೊಂಡು ಆರೋಕ್ಕೆ ಬಿಟ್ಬಿಡೋಣ ನಾವೀಗ. ನೋಡಿ ನಾನು ಇದನ್ನು ಆರೋಕ್ಕೆ ಬಿಡ್ತಾಯಿದ್ದೀನಿ. ಸ್ವಲ್ಪ ಆರಾದಮೇಲೆ ಸ್ವಲ್ಪ ಹಸಿ ಶುಂಠಿ ಹಾಕ್ಕೊಳ್ಳಿ. ಅದನ್ನು ಮಿಕ್ಸಿ ಮಾಡಿಕೊಂಡು ಇಲ್ಲಿ ಇನ್ನೊಂದು ಫ್ಯಾನಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕಿಟ್ಟಿದ್ದೆ ಮತ್ತು ಕಡಲೆಕಾಳು ಬೆಂದಿದೆ. ನೋಡಿ ಇವಾಗ ನೋಡಿ ಈ ಥರ ಬೆಂದರೆ ಸಾಕು, ಸ್ವಲ್ಪ ಹಾಕಿದರೆ ಸಾಕು. ಇದು ನೆನೆ ಹಾಕಿದ್ದು ನೆಂದ ಕೂಡಲೇ ತುಂಬ ಆಗುತ್ತೆ ಕಡಲೆಕಾಳು. ನೋಡಿ ಹಾಕ್ಕೊಳ್ಳಿ. ಒಂದು ಈರುಳ್ಳಿ, ಈ ಥರ ಒಂದು ಈರುಳ್ಳಿನ ಉದ್ದಾಗೆ ಹೆಚ್ಚಿ ಕಟ್ ಮಾಡಿ ಇಟ್ಕೊಳ್ಳಿ. ಇಲ್ಲಿ ಇನ್ನೊಂದು ಫ್ಯಾನಲ್ಲಿ ಸ್ವಲ್ಪ ಎಣ್ಣೆನ ಕಾಯಕ್ಕಿಟ್ಟಿದ್ದಲ್ವ, ಇವಾಗ ಒಂದು ಪಲಾವ್ ಎಲೆ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಜೀರಿಗೆ ಸಾಸಿವೆ ಕಾಳು ಹಾಕಿಬಿಟ್ಟು ನೀಟಾಗಿ ಫ್ರೈ ಆದಮೇಲೆ ನಿಮ್ಗೆ ಗೊತ್ತಾಗುತ್ತಲ್ಲ, ಸಿಡಿದ ತಕ್ಷಣ ಇದಕ್ಕೆ ನೀವು ಈರುಳ್ಳಿ ಹಾಕಬೇಕು. ಆವಾಗಲೇ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆಲ್ಲ ಉದ್ನಾಗ ಆ ಈರುಳ್ಳಿ ಹಾಕಿಬಿಟ್ಟು ಎಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು. ತುಂಬ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ಇದು ಮಾತ್ರ ಹೇಳ್ತೀನಿ ನಾನು ಗ್ರೇವಿನ. ನೀವು ಇದೇ ಥರ ಬಟಾಣಿದು ಮತ್ತು ಹೆಸರು ಕಾಳು, ಅಲಸಂದೆ ಕಾಳು ಗ್ರೇವಿನೂ ಇದೇ ಥರ ಸೇಮ್ ಮಾಡ್ಕೋಬೋದು. ಅಂದರೆ ಅದನ್ನು ನೆನೆ ಹಾಕೋ ಹಾಗೆ ಡೈರೆಕ್ಟಾಗಿ ನೀವು ಮಾಡ್ಕೋಬೋದು. ಬಟಾಣಿ ಕಾಳು ಮಾತ್ರ ನೆನೆ ಇಡಬೇಕು ನೈಟು. ಇವಾಗ ನೋಡಿ ಇದು ನೀಟಾಗಿ ಫ್ರೈ ಆದಮೇಲೆ ತುಂಬ ಸಿಂಪಲ್ ಫ್ರೆಂಡ್ಸ್ ಇದು ಮಾಡ್ಕೊಳ್ಳೋದು. ಇದಕ್ಕೆ ಆವಾಗಲೇ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲನ, ಅದನ್ನು ಹಾಕ್ತಾಯಿದ್ದೀನಿ. ನೋಡಿ ರುಬ್ಬಿಟ್ಕೊಂಡು ನೀವು ಎಣ್ಣೆ ಬದಲು ತುಪ್ಪನಾದರೂ ಹಾಕ್ಕೋಬೋದು, ಇಲ್ಲ ಬೆಣ್ಣೆ ಇದ್ದರೆ ಬೆಣ್ಣೆನಾದರೂ ಹಾಕ್ಕೊಳ್ಳಿ. ನಾನು ಇಲ್ಲೇನು ಹಾಕಿಲ್ಲ, ಯಾಕಂದರೆ ಎಣ್ಣೆ ಹಾಕಿ ಮಾಡ್ತಾಯಿದ್ದೀನಿ. ನೋಡಿ ನಿಮ್ಮ ಮಕ್ಕಳು ಇಷ್ಟಪಡ್ತಾರೆ ಅಂದರೆ ನೀವು ಬೆಣ್ಣೆನಾದರೂ ಹಾಕ್ಕೊಳ್ಳಿ, ಇಲ್ಲಾಂದರೆ ತುಪ್ಪನಾದರೂ ಹಾಕಿ ಮಾಡ್ಬೋದು. ಇವಾಗ ನೀಟಾಗಿ ಇದನ್ನು ಹುರ್ಕೋಬೇಕು ನಾವು. ಅಂದರೆ ನೀಟಾಗಿ ಹಸಿ ವಾಸನೆ ಹೋಗಬೇಕಿದು, ಅಲ್ಲಿವರೆಗೂ ನಾವು ಹುರ್ಕೊಳ್ಳೋಣ ಇದನ್ನು ನೀಟಾಗಿ. ಇದಕ್ಕೆ ನಾನು ಹುಣಸೆ ಹಣ್ಣು ಅದನ್ನು ಏನು ಹಾಕಿಲ್ಲ, ಯಾಕಂದರೆ ಟೊಮೊಟೊ ಹಣ್ಣು ಹಾಕಿದ್ನಲ್ಲ ಫ್ರೆಂಡ್ಸ್, ಹಾಗಾಗಿ. ನೋಡಿ ಇವಾಗ ಇದು ಹಸಿ ವಾಸನೆ ಹೋದ ತಕ್ಷಣವೇ ನಾವು ಇದಕ್ಕೆ ಆವಾಗಲೇ ನಾನು ಬೇಯಿಸಿಟ್ಕೊಂಡಿದ್ನಲ್ಲ ಕಡಲೆಕಾಳು, ಅದನ್ನು ಹಾಕ್ತಾಯಿದ್ದೀನಿ. ನೋಡಿ ಇವಾಗ ನೀಟಾಗಿ ಕಡಲೆಕಾಳನ್ನು ಹಾಕಿಬಿಟ್ಟು ಎಲ್ಲ ಫ್ರೈ ಮಾಡ್ಕೋಬೇಕು. ನೋಡಿ ಈ ಥರ ಎಲ್ಲ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಬೆಲ್ಲ, ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಟರ್ಮರಿಕ್ ಪೌಡ್ರ್ ಹಾಕಿಬಿಟ್ಟು ಬೇಯಿಸ್ಕೊಂಬಿಡೋಣ. ನೋಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ, ಸ್ವಲ್ಪ ಬೆಲ್ಲ ಹಾಕ್ಕೊಳ್ರಿ ಮತ್ತು ಟರ್ಮರಿಕ್ ಪೌಡ್ರ್ ಹಾಕಿಬಿಟ್ಟು ಇದನ್ನು ಒಂದು 10 ನಿಮಿಷ ಬೇಯಿಸ್ಕೋಬೇಕು ನಾವು. ಏನು ರುಚಿ ಕೊಡುತ್ತೆ ಅಂತೀರಾ ನೀವು? ಇದನ್ನೆಲ್ಲರೂ ಹೊರಗೆ ಹೊಂಟಾಗ ಮಾಡ್ಕೊಂಡು ಹೋಗ್ರಿ ಟೂರಿಗೆ, ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ನೋಡಿ ಇದಕ್ಕೆ
ತಂದೂರಿ ರೊಟ್ಟಿ ಅಂತಾರೆ, ಮತ್ತು ಚಪಾತಿ ಅಂತೂ ಈ ಅಕ್ಕಿ ರೊಟ್ಟಿಗಂತೂ ತುಂಬ ಚೆನ್ನಾಗಿ ಬರುತ್ತೆ ಇದು. ನೋಡಿ ಟ್ರೈ ಮಾಡಿ ಫ್ರೆಂಡ್ಸ್, ನೀವು ಒಂದು ಸಲ ನನಗೆ ನೀವೇ ಹೇಳ್ತೀರಾ. ಇವಾಗ ಇದಕ್ಕೊಂದು ಮುಚ್ಚಳ ಮುಚ್ಚಿ ಇಟ್ಬಿಡೋಣ, ಒಂದು 10 ನಿಮಿಷ ಬೇಯಿಸ್ಕೊಂಬಿಡೋಣ. 10 ನಿಮಿಷದ ನಂತರ ನೋಡಿ ಬೆಂದಿದೆ. ಗ್ರೇವಿ ಸ್ಮೆಲ್ ಮಾತ್ರ ಸಖತ್ತಾಗೇ ಇತ್ತು ಫ್ರೆಂಡ್ಸ್. ನೋಡಿ ನೀವು ಟ್ರೈ ಮಾಡೋದನ್ನು ಮರಿಬೇಡ್ರಿ. ಇವಾಗ ನೋಡಿರಿ ಎಲ್ಲ ರೆಡಿ ಆಗೈತಿ. ಇದಕ್ಕೆ ಲಾಸ್ಟಿಗೆ ಇನ್ನೊಂದು ಐಟಮ್ ಹಾಕ್ಕೋಬೇಕ್ರಿ. ಏನು ಅಂತೀರಾ, ಸ್ವಲ್ಪ ಮೊಸರು ಹಾಕ್ಕೊಳ್ಳೋಣ. ನೋಡಿ ಇವಾಗ ಸ್ವಲ್ಪ ಮೊಸರು ಹಾಕ್ತಾಯಿದ್ದೀನಿ ನೋಡಿ, ಗಟ್ಟಿ ಮೊಸರು ನೋಡಿ, ಸ್ವಲ್ಪ ಹಾಕ್ಕೊಳ್ಳಿ ಮೊಸರು ಹಾಕ್ಕೊಂಡು ಆದಮೇಲೆ ನೀಟಾಗಿ ಇನ್ನೊಂದು ಸಲ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಬೇಗ ತಿನ್ನಬೇಕು ಅನಿಸುತ್ತೆ ಫ್ರೆಂಡ್ಸ್, ಆ ಥರ ಆಗಿದೆ ಗ್ರೇವಿ ಅಲ್ವಾ. ಫ್ರೆಂಡ್ಸ್ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನಾನು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ, ಮತ್ತು ವಿಡಿಯೋನ ಲೈಕ್ ಕೊಟ್ಟು ವಿಡಿಯೋ ನೋಡ್ರಿ ಅಂತ ಕೇಳ್ಕೊತೀನಿ ರೀ. ವಿಡಿಯೋದಾಗ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ. ತಾಯಿ ಬನಶಂಕರಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಇವಾಗ ಇದಕ್ಕೆ ನಾನು ಚಪಾತಿ ಮಾಡಿದ್ದೆ ನೋಡಿ, ಇದ್ರ ಜೊತೆಗೆ ನಾನು ಚಪಾತಿನೂ ಮಾಡಿದ್ದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಎಲ್ಲರಿಗೂ ನಾನು ಬೇಗ ಸಿಗ್ತೀನಿ.